ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಆರ್ಪಿ ಇನ್ಫೋ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಣುಕಾ ಪ್ರಸಾದ್. ಇಂದಿನ ವಿಡಿಯೋದಲ್ಲಿ ನಾವು ಕಲಬುರಗಿ ವಿಭಾಗದ ಕುರಿತು ತಿಳಿಯೋಣ. ಹಾಗೆಯೇ ಇನ್ನು ಯಾರು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನನ್ನು ಒತ್ತಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋದ ಲಿಂಕನ್ನು ಶೇರ್ ಮಾಡಿ. ಮತ್ತು 6ರಿಂದ 12ನೇ ತರಗತಿಯ ಶಾಲಾ ಪಠ್ಯಕ್ರಮದ PDF ಬೇಕಾದಲ್ಲಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೊಟ್ಟಿರುತ್ತೇನೆ. ಲಿಂಕನ್ನು ಒತ್ತುವುದರ ಮೂಲಕ 6ರಿಂದ 12ನೇ ತರಗತಿವರೆಗಿನ ಶಾಲಾ ಪಠ್ಯಕ್ರಮದ PDF ಪಡೆಯಬಹುದು. ಕಲಬುರಗಿ ವಿಭಾಗ. ಕಲಬುರಗಿ ವಿಭಾಗದಲ್ಲಿ ಒಟ್ಟು 7 ಜಿಲ್ಲೆಗಳಿವೆ. ಅವುಗಳೆಂದರೆ ಕಲಬುರಗಿ, ಬೀದರ್, ಬಳ್ಳಾರಿ, ವಿಜಯನಗರ, ರಾಯಚೂರು, ಕೊಪ್ಪಳ ಮತ್ತು ಯಾದಗಿರಿ. ಆರಂಭದಲ್ಲಿ ಕಲಬುರಗಿ ವಿಭಾಗದಲ್ಲಿ 4 ಜಿಲ್ಲೆಗಳಿದ್ದವು. ಆದರೆ 1997ರಲ್ಲಿ ರಾಯಚೂರು ಜಿಲ್ಲೆಯನ್ನು ವಿಭಜಿಸಿ ಕೊಪ್ಪಳ ಜಿಲ್ಲೆಯನ್ನಾಗಿ ರಚನೆ ಮಾಡಲಾಯಿತು. ನಂತರ ಕಲಬುರಗಿ ಜಿಲ್ಲೆಯನ್ನು ವಿಭಜಿಸಿ ಯಾದಗಿರಿ ಜಿಲ್ಲೆಯನ್ನು ಏಪ್ರಿಲ್ 10, 2010ರಂದು ರಚನೆ ಮಾಡಲಾಯಿತು. ಅದೇ ರೀತಿ 2021ರ ಅಕ್ಟೋಬರ್ 2ರಂದು ಬಳ್ಳಾರಿ ಜಿಲ್ಲೆಯನ್ನು ವಿಭಜನೆ ಮಾಡಿ ವಿಜಯನಗರ ಜಿಲ್ಲೆಯನ್ನು ರಚನೆ ಮಾಡಲಾಯಿತು. ಕಲಬುರಗಿ ವಿಭಾಗದ ಚಾರಿತ್ರಿಕ ಹಿನ್ನೆಲೆ ಗಮನಿಸಿದಾಗ ಈ ಒಂದು ವಿಭಾಗಕ್ಕೆ ಶ್ರೀಮಂತವಾದ ಚಾರಿತ್ರಿಕ ವಿಭಾಗವು ಕಂಡುಬರುತ್ತದೆ. ಹಳೆ ಶಿಲಾಯುಗದಿಂದ ಈ ಒಂದು ವಿಭಾಗವು ತನ್ನದೇ ಆದಂಥ ಪ್ರದೇಶಗಳನ್ನು ಹಳೆ ಶಿಲಾಯುಗದಲ್ಲಿ ಹೊಂದಿತ್ತು. ಚರಿತ್ರೆಯ ಆರಂಭದಲ್ಲಿ ಈ ಪ್ರದೇಶವು ಮೌರ್ಯರ ಆಡಳಿತಕ್ಕೆ ಸೇರಿತ್ತು. ನಂತರ ಇದು ಶಾತವಾಹನರ ಆಳ್ವಿಕೆಗೆ ಒಳಪಟ್ಟಿತು. ಅಶೋಕನ ಶಿಲಾಶಾಸನಗಳು ಕೂಡ ಇಲ್ಲಿ ದೊರೆತಿದೆ. ಅಂದರೆ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಿಲಾಶಾಸನ ಕಂಡುಬರುತ್ತದೆ. ಸಾಮಾನ್ಯ ಶಕೆ 8ನೇ ಶತಮಾನದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಆಳ್ವಿಕೆ ನಡೆಸಿತು. ಅವರ ರಾಜಧಾನಿಯಾಗಿದ್ದ ಮಾನಕೇಟ, ಇಂದಿನ ಮಳಖೇಡ, ಅದು ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಕಲ್ಯಾಣ ಚಾಲುಕ್ಯರ ನಂತರ ಆಳ್ವಿಕೆ ನಡೆಸಿದವರು ಕಲ್ಯಾಣ ನಂತರ ಆಳ್ವಿಕೆ ನಡೆಸಿದವರು ಬಸವ ಕಲ್ಯಾಣ ಇವರ ರಾಜಧಾನಿಯಾಗಿತ್ತು. ನಂತರ ವಿಜಯನಗರ ಜಿಲ್ಲೆಯ ಹಂಪಿಯು ವಿಜಯನಗರ ಅರಸರ ರಾಜಧಾನಿಯಾಗಿತ್ತು. ಪ್ರಸಿದ್ಧ ವಚನಕಾರ ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ವಚನ ಚಳವಳಿಯ ಕೇಂದ್ರವಾದ ಕಲ್ಯಾಣವು ಕಲಬುರಗಿಯ ಶಿಲಾಶಾಸನದ ವಿಭಾಗಕ್ಕೆ ಸೇರಿದೆ. ಅದೇ ರೀತಿ ಬಹುಮನಿ ಅರಸರು ಕೂಡ ಕಲಬುರಗಿಯನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದರು. ನಂತರ ಕಲಬುರಗಿ ಪ್ರದೇಶದಲ್ಲಿ ಹೈದರಾಬಾದ್ ನಿಜಾಮನ ಆಳ್ವಿಕೆ ಒಳಪಟ್ಟಿತು. ಮುಂದೆ 1948ರಲ್ಲಿ ನಿಜಾಂ ಸಂಸ್ಥಾನ ಭಾರತದ ಗಣರಾಜ್ಯದಲ್ಲಿ ವಿಲೀನಗೊಂಡಿತು. ರಾಜ್ಯ ಪುನರ್ವಿಂಗಡಣಾ ಯೋಜನೆ ಪ್ರಕಾರ 1956ರಲ್ಲಿ ನಿಜಾಂ ಸಂಸ್ಥಾನದ ವಶದಲ್ಲಿದ್ದ ಬೀದರ್, ಕಲಬುರಗಿ, ರಾಯಚೂರು ಜಿಲ್ಲೆಗಳು ಕರ್ನಾಟಕದಲ್ಲಿ ವಿಲೀನಗೊಂಡವು. ಕಲಬುರಗಿಯು ವಿಭಾಗೀಯ ಕೇಂದ್ರವಾಗಿದೆ. ಮದ್ರಾಸು ಪ್ರಾಂತ್ಯಕ್ಕೆ ಸೇರಿದ ಅವಿಭಜಿತ ಬಳ್ಳಾರಿ ಜಿಲ್ಲೆಯು ಕರ್ನಾಟಕದಲ್ಲಿ ವಿಲೀನಗೊಂಡಿತು. ನಂತರ ಪಾಳೆಗಾರರು ಕೂಡ ಈ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿ ಸ್ವಾತಂತ್ರ್ಯರಾದರು. ಅವರಲ್ಲಿ ಹರಪನಹಳ್ಳಿ, ಜರಿಮಲೆ, ಸಂಡೂರು ಮತ್ತು ಸುರಪೂರು ಪಾಳೆಗಾರರು ಪ್ರಸಿದ್ಧರಾಗಿದ್ದರು. ಸುರಪೂರು ನಾಯಕ ಕೃಷ್ಣಪ್ಪನವರು ಕಾಲವಶರಾದ ಮೇಲೆ ಅವರ ಮಗ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬಂದರು. ಬ್ರಿಟಿಷರು ಸುರಪೂರವನ್ನು ಹೈದರಾಬಾದ್ ನಿಜಾಮನಿಗೆ ಕೊಡುಗೆಯಾಗಿ ನೀಡಿದರು. ಬೀದರ್, ಕಲಬುರಗಿ, ರಾಯಚೂರು ಜಿಲ್ಲೆಗಳು ನಿಜಾಂ ಸಂಸ್ಥಾನದ ಭಾಗವಾದವು. ಈ ಜಿಲ್ಲೆಗಳು 1956ರಲ್ಲಿ ಕರ್ನಾಟಕದಲ್ಲಿ ವಿಲೀನಗೊಂಡವು. ಹೈದರಾಬಾದ್ ಕರ್ನಾಟಕ ಪ್ರದೇಶದ ವಿಮೋಚನಾ ಹೋರಾಟ. ನಿಮಗೆಲ್ಲ ತಿಳಿದಿರುವ ಹಾಗೆ ಈ ಕಲಬುರಗಿ ವಿಭಾಗದ ಬಹುತೇಕ ಎಲ್ಲ ಜಿಲ್ಲೆಗಳು ಈ ಒಂದು ಹೈದರಾಬಾದ್ ನಿಜಾಮನ ಆಳ್ವಿಕೆಗೆ ಒಳಪಟ್ಟು ತೀವ್ರವಾದಂಥ ಹಿಂಸೆಯನ್ನು ಅನುಭವಿಸತೊಡಗಿದವು. ಆದ್ದರಿಂದ ಈ ಭಾಗದ ಜನರೆಲ್ಲರೂ ಹೈದರಾಬಾದ್ ನಿಜಾಮನ ವಿರುದ್ಧ ಹೋರಾಡುವ ಸಲುವಾಗಿ ಕಟ್ಟಿಕೊಂಡಂಥ ಒಂದು ಸಂಘಟನೆಯೇ ಈ ಒಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಿಮೋಚನಾ ಹೋರಾಟ ಸಮಿತಿಯಾಗಿತ್ತು. ಈ ಭಾಗದ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ವಹಿಸಿದವರು ಸ್ವಾಮಿ ರಾಮಾನಂದ ತೀರ್ಥರು. ಈ ಪ್ರದೇಶದ ವಿಮೋಚನಾ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಮುಖಂಡರೆಂದರೆ ಸರ್ದಾರ್ ಶರಣಗೌಡ ಹಿನ್ನಂದಾರ್, ಶಿವಮೂರ್ತಿ ಅಳವಂಡಿ, ಶಿರೂರ ವೀರಭದ್ರಪ್ಪ, ಪ್ರಭುರಾಜ್ ಪಾಟೀಲ್ ಸಂಗನಾಳ್, ಪುಂಡಲೀಕಪ್ಪ ಮುಂತಾದವರು. ಈ ಒಂದು ವಿಭಾಗದಲ್ಲಿ ರಜಾಕಾರರು ಎಂಬ ನಿಜಾಮನ ಖಾಸಗಿ ಸೈನ್ಯ
ಅಸ್ತಿತ್ವದಲ್ಲಿದ್ದು ಇದು ಜನರಿಗೆ ಹಿಂಸೆಯನ್ನು ಕೊಡತೊಡಗಿತ್ತು. ಆದ್ದರಿಂದ ರಜಾಕಾರರೆಂಬ ನಿಜಾಮನ ಖಾಸಗಿ ಸೈನ್ಯದ ವಿರುದ್ಧ ತೀವ್ರ ಜನ ಇಲ್ಲಿ ಹೋರಾಟವನ್ನು ನಡೆಸಿದರು. ನಂತರ ಕೇಂದ್ರ ಸರ್ಕಾರವು ನೇರ ಕ್ರಮ ಡೈರೆಕ್ಟ್ ಆಕ್ಷನ್ ಡೇ ಎಂಬ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನಿಜಾಮನ ಸಂಸ್ಥಾನವನ್ನು ಭಾರತದ ಗಣರಾಜ್ಯದಲ್ಲಿ ಸೆಪ್ಟೆಂಬರ್ 17, 1942 ವಿಲೀನಗೊಂಡಿತು. ಈ ಒಂದು ನೇರ ಕಾರ್ಯಾಚರಣೆಯ ಪ್ರಮುಖ ರೂವಾರಿ ಎಂದರೆ ಅಂದಿನ ಕೇಂದ್ರ ಸರ್ಕಾರದಲ್ಲಿ ಗೃಹ ಸಚಿವರಾಗಿದ್ದ ಸರ್ದಾರ್ ವಲ್ಲಭಭಾಯ್ ಪಟೇಲರು ಈ ಒಂದು ನೇರ ಕಾರ್ಯಾಚರಣೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಕಲಬುರಗಿಯಲ್ಲಿ ಕಂಡುಬರುವ ಪ್ರಾಕೃತಿಕ ಸಂಪನ್ಮೂಲಗಳು. ಇಲ್ಲಿರುವಂಥ ಪ್ರಮುಖ ನದಿಗಳೆಂದರೆ ಭೀಮಾ, ತುಂಗಭದ್ರಾ, ಕೃಷ್ಣ, ಮುಲ್ಲಾಮಾರಿ, ಬೆಣ್ಣೆತೊರೆ. ಪ್ರಮುಖ ಇಲ್ಲಿರ್ತಕ್ಕಂಥ ಅಣೆಕಟ್ಟು ಕಾರಂಜ ಅಣೆಕಟ್ಟು ಬೀದರ್ ಜಿಲ್ಲೆಯ ಪ್ರಮುಖವಾಗಿ ಅಣೆಕಟ್ಟಾಗಿದೆ. ಕೆಂಪು, ಕಪ್ಪು, ಮೆಕ್ಕಲು ಮಣ್ಣು ಈ ವಿಭಾಗದಲ್ಲಿ ಕಂಡುಬರುತ್ತದೆ. ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಭತ್ತವನ್ನು ಪ್ರಮುಖ ಬೆಳೆಯಾಗಿ ಬೆಳೆಯಲಾಗುತ್ತದೆ. ಹಾಗೆಯೇ ಕಬ್ಬು, ಹತ್ತಿ, ನವಣೆ, ಕುಸುಬೆ, ಜೋಳ, ಹುರುಳಿ, ತೊಗರಿ ಮುಂತಾದ ಈ ವಿಭಾಗದ ಪ್ರಮುಖ ಬೆಳೆಗಳು. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ದಟ್ಟ ಅರಣ್ಯ ಪ್ರದೇಶವಿದೆ. ಬೀದರ್ ಜಿಲ್ಲೆಯಲ್ಲಿ ತೆಳುವಾದ ಅರಣ್ಯ ಪ್ರದೇಶವಿದೆ ಮತ್ತು ಈ ವಿಭಾಗದಲ್ಲಿ ಕನಿಷ್ಠ ಅರಣ್ಯ ಪ್ರದೇಶವು ಕೊಪ್ಪಳ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಈ ವಿಭಾಗದ ಪ್ರಮುಖ ಖನಿಜಗಳೆಂದರೆ ಬೆಳ್ಳಿ, ಸಿಲಿಕಾ, ಚಿನ್ನ. ರಾಯಚೂರು ಜಿಲ್ಲೆಯ ಹಟ್ಟಿಯಲ್ಲಿ ಕಂಡುಬರತಕ್ಕಂಥದ್ದು ಕಬ್ಬಿಣದ ಅದಿರು, ಸುಣ್ಣಕಲ್ಲು, ಮ್ಯಾಂಗನೀಸ್ ಅದಿರು. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಗ್ರಾನೈಟ್ ಶಿಲೆಯು ಈ ವಿಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ದೊರೆಯುತ್ತದೆ. ತುಂಗಭದ್ರಾ ಅಣೆಕಟ್ಟು ಈ ವಿಭಾಗದ ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಿದೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಬಸವಸಾಗರ ಅಣೆಕಟ್ಟು ರಾಯಚೂರು ಮತ್ತು ಕಲಬುರಗಿ ಜಿಲ್ಲೆಗಳಿಗೆ ಕೃಷಿಗೆ ನೀರಾವರಿಯನ್ನು ಒದಗಿಸುತ್ತದೆ. ಹಾಗೆಯೇ ಕಾರಂಜ ಯೋಜನೆಯು ಬೀದರ್ ಜಿಲ್ಲೆಯ ಕೃಷಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತದೆ. ಈ ವಿಭಾಗದ ಅರಣ್ಯ ಮತ್ತು ವನ್ಯಮೃಗ ಧಾಮಗಳು. ಈ ವಿಭಾಗವು ಅರಣ್ಯದ ಕೊರತೆಯಿಂದ ಕೂಡಿದೆ. ಇಲ್ಲಿ ಲಂಗೂರ, ಜಿಂಕೆ, ನರಿ, ಮಂಗಗಳು, ಕರಡಿ, ತೋಳ, ಕಾಡು ನಾಯಿಗಳು ಕಂಡುಬರುತ್ತವೆ. ಬಳ್ಳಾರಿ ಜಿಲ್ಲೆಯಲ್ಲಿ ದರೋಜಿ ಕರಡಿಧಾಮವಿದೆ. ರಾಯಚೂರು ಜಿಲ್ಲೆಯಲ್ಲಿ ಜಿಂಕೆಗಳು ಯಥೇಚ್ಛವಾಗಿ ಕಂಡುಬರುತ್ತವೆ. ಈ ವಿಭಾಗದ ಜಿಲ್ಲೆಗಳನ್ನು ಬರಪೀಡಿತ ಜಿಲ್ಲೆಗಳೆಂದು ಕರೆಯಲಾಗುತ್ತದೆ. ಈ ವಿಭಾಗದಲ್ಲಿ ಕಂಡುಬರುವ ಪ್ರಮುಖ ಕೈಗಾರಿಕೆಗಳೆಂದರೆ ಕಬ್ಬಿಣ ಮತ್ತು ಉಕ್ಕು, ಸಕ್ಕರೆ, ಸಿಮೆಂಟು, ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳು ಕಂಡುಬರುತ್ತವೆ. ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಬೃಹತ್ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳಿವೆ. ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಬೃಹತ್ ಸಿಮೆಂಟ್ ಕೈಗಾರಿಕೆಗಳಿವೆ. ಬೀದರ್ ಜಿಲ್ಲೆಯು ಬಿದಿರಿ ಕಲೆಗೆ ಹೆಸರುವಾಸಿಯಾಗಿದೆ. ಈ ವಿಭಾಗದಲ್ಲಿ ಕಂಡುಬರುವ ಪ್ರವಾಸಿ ಕೇಂದ್ರಗಳೆಂದರೆ ವಿಜಯನಗರ ಜಿಲ್ಲೆಯ ಹಂಪಿ, ತುಂಗಭದ್ರಾ ಅಣೆಕಟ್ಟು, ಕಲಬುರಗಿ ಜಿಲ್ಲೆಯ ಸನ್ನತಿ, ಖ್ವಾಜಾ ಬಂದೆ ನವಾಜ್ ದರ್ಗಾ, ಬೀದರ್ ಜಿಲ್ಲೆಯಲ್ಲಿನ ಬಸವ ಕಲ್ಯಾಣ, ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಮುಂತಾದವು ಪ್ರವಾಸಿ ಕೇಂದ್ರಗಳಾಗಿವೆ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುವ ಗಣಿ ರಾಯಚೂರು ಜಿಲ್ಲೆಯ ಹಟ್ಟಿಯಲ್ಲಿದೆ. ನಂತರ ಕಲೆ, ಸಾಹಿತ್ಯ, ಸಂಗೀತ, ಜಾನಪದ ಮತ್ತು ನಾಟಕ. ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಕಲಬುರಗಿ ವಿಭಾಗದ ಪ್ರಾಚೀನ ಚರಿತ್ರೆಯನ್ನು ಹೊಂದಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗ ಎಂಬ ಕೃತಿಯು ರಚನೆಯಾದದ್ದು ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ. ಅದೇ ರೀತಿ ಆದಿಕವಿ ಪಂಪನು ಹರಿಕೇಸರಿಯ ಅರಸನ ಆಸ್ಥಾನದಲ್ಲಿ ರಾಜಾಶ್ರಯನ್ನು ಪಡೆದು ವಿಕ್ರಮಾರ್ಜುನ ವಿಜಯ ಎಂಬ ಕೃತಿಯನ್ನು ರಚಿಸಿದ. ಕನ್ನಡದಲ್ಲಿನ 3 ರತ್ನಾತೆಯರೆಂದೇ ಗುರುತಿಸಲಾಗುವ ಪಂಪ, ಪನ್ನ, ರನ್ನ ಇವರೂ ಕೂಡ ಕಲಬುರಗಿ ವಿಭಾಗಕ್ಕೆ ಸೇರಿದವರು. ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ರಚಿಸಿದ ಕೇಶಿರಾಜನು ಕೂಡ ಕಲಬುರಗಿ ಜಿಲ್ಲೆಗೆ ಸೇರಿದವರು. ವಚನ ಚಳವಳಿ. ಕರ್ನಾಟಕದ 12ನೇ ಶತಮಾನದಲ್ಲಿ ಜರುಗಿದ ಮಹತ್ವದ ಸಾಮಾಜಿಕ ಸುಧಾರಣಾ ಚಳವಳಿಯೆಂದೇ ಹೆಸರಾಗಿರುವ ವಚನ ಸಾಹಿತ್ಯವು ಪರಂಪರೆಯು ಕಲಬುರಗಿ ವಿಭಾಗದ ಕಲ್ಯಾಣ ನಗರದಲ್ಲಿ ಬೆಳೆಯಿತು. ಅಂದಿನ ಪ್ರಮುಖ ವಚನಕಾರರೆಂದರೆ ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಜೇಡರ ದಾಸಿಮಯ್ಯ, ಸಿದ್ದರಾಮ ಮುಂತಾದವರು ಕೂಡ ವಚನ ಚಳವಳಿಗೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿದ್ದಾರೆ. ಅದೇ ರೀತಿ ದಾಸ ಸಾಹಿತ್ಯದ ತವರೂರು ಎಂತೇಳಿ ನಾವು ರಾಯಚೂರು ಜಿಲ್ಲೆಗೆ ಕರೆಯುತ್ತೇವೆ. ಶ್ರೀ ವ್ಯಾಸರಾಯರ ನೇತೃತ್ವದಲ್ಲಿ ದಾಸಕೂಟವನ್ನು ಕೂಡ
ರೂಪಿಸಲಾಯಿತು. ಪುರಂದರದಾಸರು, ಕನಕದಾಸರು, ರಾಘವೇಂದ್ರ ತೀರ್ಥರು ಮುಂತಾದವರ ಕೀರ್ತನೆಗಳ ಮೂಲಕ ದಾಸ ಸಾಹಿತ್ಯವು ಬೆಳೆಯತೊಡಗಿತು. ತತ್ವಪದಕಾರರು. ಈ ತತ್ವಪದ ಎಂದರೆ ಜಾನಪದ ಕಲಾವಿದರು, ಸಾಧು ಸಂತರು, ಫಕೀರರು ಕಟ್ಟಿದ ಹಾಡುಗಳಿಗೆ ತತ್ವಪದಗಳು ಎಂದು ಕರೆಯಲಾಗುತ್ತದೆ. ಇವು 18 ಮತ್ತು 19ನೇ ಶತಮಾನದಲ್ಲಿ ಕಂಡುಬಂದವು. ಇಲ್ಲಿ ಪ್ರಮುಖ ಚೆನ್ನೂರು ಜಲಾಲ್ ಸಾಬ್ ಮತ್ತು ಹನುಮಂತವ್ವ ಇವರು ತತ್ವಪದಕಾರರಾಗಿ ಈ ವಿಭಾಗದಲ್ಲಿ ಕಾಣಿಸಿಕೊಂಡರು. ಸಾಹಿತ್ಯ ಕ್ಷೇತ್ರವನ್ನು ಗಮನಿಸಿದಾಗ ಸಿದ್ದಯ್ಯ ಪುರಾಣಿಕ, ಜಯತೀರ್ಥ ರಾಜಪುರೋಹಿತ, ಸಾಂತರಸ, ಪಂಡಿತ ತಾರಾನಾಥ್ ಬೀಚಿ, ಮುದೇನೂರು ಸಂಗಣ್ಣ, ಸಿಂಪಿ ಲಿಂಗಣ್ಣ, ಶ್ರೀಮತಿ ಶೈಲಜಾ ಜಡಾಜಣಿ, ಜಯದೇವಿ ತಾಯಿ ಲಿಗಾಡೆ, ಚೆನ್ನಣ್ಣ ವಾಲೇಕರ್, ಜಂಬಣ್ಣ ಅಮರಚಿಂತೆ ಪ್ರಮುಖವಾಗಿ ಇವರು ಇಲ್ಲಿ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದರು. ಅದೇ ರೀತಿ ಸಿದ್ದರಾಮ ಜಬ್ಬಲದಿನ್ನಿ, ಪಂಡಿತ್ ತಾರಾನಾಥ್, ಗಜಲ್ ಗುಂಡಮ್ಮ, ಸುಭದ್ರಮ್ಮ ಮನ್ಸೂರ್ ಮುಂತಾದವರು ಸಂಗೀತ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಚಿತ್ರಕಲೆ ಕ್ಷೇತ್ರದಲ್ಲಿ ಪ್ರಸಿದ್ಧರಾದ ಎಸ್.ಎಂ. ಪಂಡಿತ್ ಅವರು ಜಾನಪದ ನಾಟಕಕ್ಕೆ ಬಂದರೆ ಕಲಬುರಗಿ ವಿಭಾಗದಲ್ಲಿ ದೊಡ್ಡಾಟ, ಸಣ್ಣಾಟ, ತೊಗಲುಗೊಂಬೆ ಪ್ರದರ್ಶನ ಮುಂತಾದ ಪ್ರಮುಖವಾದ ಜಾನಪದ ಪ್ರಕಾರಗಳಾಗಿವೆ. ತೊಗಲುಗೊಂಬೆ ಆಟದಲ್ಲಿ ಬೆಳಗಲ್ ವೀರಣ್ಣ ಪ್ರಸಿದ್ಧರು. ನಂದಿ ಕುಣಿತ, ಅಲಾವಿ ಕುಣಿತ, ಚೌಡಮ್ಮನ ಕುಣಿತ, ಲಂಬಾಣಿ ಕುಣಿತ, ಕೋಲಾಟ, ವೀರಗಾಸೆ, ದುರ್ಗಾಮುರುಗಿ ಮುಂತಾದವು ಕಲಾ ಪ್ರಕಾರಗಳಾಗಿವೆ. ಅದೇ ರೀತಿ ಕರಡಿ ಮಜಲು, ಸಿಳ್ಳೆ ಕ್ಯಾತರ ಆಟ, ಮೊಹರಂ ಕುಣಿತ, ಹಗಲು ಬೇಸಗಾರರು ಈ ಪ್ರಮುಖ ಕಲಾ ಪ್ರಕಾರಗಳಾಗಿವೆ. ಬೀದರ್ ಜಿಲ್ಲೆಯು ಬಿದಿರಿ ಕಲೆಗೆ ಮತ್ತು ಕಿನ್ನಾಳದ ಗೊಂಬೆಗಳು ಪ್ರಸಿದ್ಧಿಯನ್ನು ಪಡೆದುಕೊಂಡಿವೆ. ಕಲಬುರಗಿ ವಿಭಾಗದ ಶಿಕ್ಷಣ ಮತ್ತು ಆರೋಗ್ಯ. ನಮ್ಮ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆಗಳಾದ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳು ಕಲಬುರಗಿ ವಿಭಾಗದಲ್ಲಿಯೇ ಕಂಡುಬರುತ್ತವೆ. ಈ ವಿಭಾಗದ ಕಲಬುರಗಿ ನಗರದಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯವಿದೆ ಹಾಗೂ ಇಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕೂಡ ಕಂಡುಬರುತ್ತದೆ. ರಾಯಚೂರು ಜಿಲ್ಲೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯವಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಕಂಡುಬರುತ್ತದೆ. ಅದೇ ರೀತಿ ವಿಜಯನಗರ ಜಿಲ್ಲೆಯಲ್ಲಿ ಹಂಪಿ ಪ್ರದೇಶದಲ್ಲಿ ಕನ್ನಡ ವಿಶ್ವವಿದ್ಯಾಲಯವಿದೆ. ಬೀದರಿನಲ್ಲಿ ಪಶು ಸಂಗೋಪನಾ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯವು ಕೂಡ ಕಂಡುಬರುತ್ತದೆ. ನಂತರ ಕಲಬುರಗಿಯಲ್ಲಿ ಪ್ರಸಿದ್ಧ ಬುದ್ಧ ವಿಹಾರವನ್ನು ನಾವು ಈ ಒಂದು ವಿಭಾಗದಲ್ಲಿ ಕಾಣಬಹುದು. ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿ, ಕಲಬುರಗಿ, ರಾಯಚೂರು, ಬೀದರ್ನಲ್ಲಿ ವೈದ್ಯಕೀಯ ಕಾಲೇಜುಗಳು ಕಂಡುಬರುತ್ತವೆ. ನಂತರ ಸಾಂಸ್ಕೃತಿಕ ಸಂಪತ್ತಿನ ಒಂದು ವಿಭಾಗದಲ್ಲಿ ಕರ್ನಾಟಕದ ಪ್ರಾಚೀನ 4 ಮಹತ್ವದ ರಾಜಮನೆತನಗಳು ಈ ಒಂದು ವಿಭಾಗದಲ್ಲಿ ಆಳ್ವಿಕೆಯನ್ನು ನಡೆಸಿವೆ. ಅವುಗಳೆಂದರೆ ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಬಹುಮನಿ ಮತ್ತು ಸುಲ್ತಾನರು ಹಾಗೂ ವಿಜಯನಗರ ಸಾಮ್ರಾಜ್ಯಗಳು ಈ ವಿಭಾಗದಲ್ಲಿಯೇ ತಮ್ಮ ಆಳ್ವಿಕೆಯನ್ನು ನಡೆಸಿದ್ದವು. ಈ ವಿಭಾಗದಲ್ಲಿ ಬೀದರ್ನ ಬಿದಿರಿ ಕಲೆ ಪ್ರಸಿದ್ಧಿ, ಕಿನ್ನಣದ ಆಟಿಕೆಗಳು, ಕೌದಿ ಹಾಗೂ ಬೀದರ್ನ ಕೋಟೆ, ಹಂಪಿಯ ಸ್ಮಾರಕಗಳು, ಬಸವ ಕಲ್ಯಾಣದ ಬಸವ ಸ್ಮಾರಕ, ಕಲಬುರಗಿಯ ಖ್ವಾಜಾ ಬಂದೆ ನವಾಜ್ ದರ್ಗಾ, ಸನ್ನತಿಯ ಸ್ಮಾರಕಗಳು ಇಲ್ಲಿನ ವಾಸ್ತುಶಿಲ್ಪದ ಅದ್ಭುತ ಕಲೆಗಳಾಗಿವೆ. ಕಲಬುರಗಿ ವಿಭಾಗದ ಸ್ವಾತಂತ್ರ್ಯ ಹೋರಾಟಗಾರರು. ಇಲ್ಲಿ ಸ್ವಾತಂತ್ರ್ಯಕ್ಕಿಂತ ಹೆಚ್ಚಿನದಾಗಿ 2 ವಿಷಯಗಳಿಗೆ ಹೋರಾಟವನ್ನು ಮಾಡಬೇಕಾಯಿತು. ಒಂದನೆಯದು ವಾಚನಾಲಯ ಚಳವಳಿ, ಎರಡನೆಯದು ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆಯ ಸಲುವಾಗಿ ಈ ವಿಭಾಗದಲ್ಲಿ ಹೋರಾಟಗಳು ನಡೆದವು. ಈ ಒಂದು ಹೋರಾಟದ ಫಲವಾಗಿ 4 ರಾಷ್ಟ್ರೀಯ ಶಾಲೆಗಳು ಈ ವಿಭಾಗದಲ್ಲಿ ಸ್ಥಾಪನೆಯಾಗುತ್ತವೆ. ಅವುಗಳೆಂದರೆ ಒಂದನೆಯದು ನೂತನ ವಿಶ್ವವಿದ್ಯಾಲಯ 1907ರಲ್ಲಿ, ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ ಚಿಂಚೋಳಿಯಲ್ಲಿ, ಮೂರನೇದು ವಿದ್ಯಾನಂದ ಗುರುಕುಲ ಕುಕನೂರು 1922ರಲ್ಲಿ, ನಾಲ್ಕನೇದು ಹಮ್ದರ್ದ್ ರಾಷ್ಟ್ರೀಯ ಶಾಲೆ ರಾಯಚೂರು 1922ರಲ್ಲಿ. ಈ 4 ಶಾಲೆಗಳನ್ನು ಪ್ರಮುಖವಾಗಿ ಸ್ಥಾಪನೆ ಮಾಡಲಾಯಿತು. ಅದೇ ರೀತಿ ಮಹಂಗಾವ್ ಕಲ್ಯಾಣ ಶೆಟ್ಟಿ ತರುಣ ಸಂಘವನ್ನು ಈ ವಿಭಾಗದಲ್ಲಿ ಕಟ್ಟಿದರು. ಮಹಂಗಾವ್ನ ಚಂದ್ರಶೇಖರ್ ಪಾಟೀಲ್ ಅವರು ಅದರ ಅಧ್ಯಕ್ಷರಾಗಿ ಮುನ್ನಡೆದರು. ಹಾಗೆಯೇ ಶ್ರೀ ರಾಮಾನಂದ ತೀರ್ಥರು ಈ ವಿಭಾಗದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಪ್ರಮುಖರಾಗಿದ್ದಾರೆ. ಹಾಗೆಯೇ ನಿಜಾಂಶಾಹಿ ವಿಮೋಚನಾ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರೆಂದರೆ ಸರ್ದಾರ್ ಶರಣಗೌಡ ಇನಾಮದಾರ್ ಅವರು ಹಾಗೂ ಶ್ರೀ ರಾಮಾನಂದ ತೀರ್ಥರವರು ಪ್ರಮುಖವಾಗಿ ನಿಜಾಂಶಾಹಿ ವಿರುದ್ಧ ಹೋರಾಟವನ್ನು ನಡೆಸಿದರು. ಅಂತಿಮವಾಗಿ ಭಾರತಕ್ಕೆ
1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಬಂದರೂ ಕೂಡ ಈ ವಿಭಾಗದ ಪ್ರಮುಖ ಜಿಲ್ಲೆಗಳಿಗೆ ನಿಜಾಮನಿಂದ ಸ್ವಾತಂತ್ರ್ಯವು ದೊರಕಿದ್ದಿಲ್ಲ. ಆದ್ದರಿಂದ ಅಂದಿನ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲರವರು 17 ಸೆಪ್ಟೆಂಬರ್ 1942 ನೇರ ಕಾರ್ಯಾಚರಣೆಯನ್ನು ಮಾಡುವುದರ ಮೂಲಕ ಈ ಒಂದು ನಿಜಾಮನ ಸಂಸ್ಥಾನಗಳನ್ನು ಭಾರತದ ಗಣರಾಜ್ಯದಲ್ಲಿ ವಿಲೀನ ಮಾಡಿಕೊಂಡರು. ಆದ್ದರಿಂದ ನಾವು ಸೆಪ್ಟೆಂಬರ್ 17ರಂದು ಮತ್ತು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಎಂದು ಆಚರಣೆ ಮಾಡುತ್ತೇವೆ. ಹಾಗೆ ಇಂದು ಅದನ್ನು ಕಲ್ಯಾಣ ಕರ್ನಾಟಕ ಉತ್ಸವ ಅಂತೇಳಿ ಮರುನಾಮಕರಣ ಮಾಡಲಾಗಿದೆ.